ತಿಂಗಳು ಸರಿಯಾಗಿ ಮುಟ್ಟು ಬರದೇ ಇರುವಂತದ್ದು, 35ರಿಂದ ಹೆಚ್ಚು ದಿವಸ, 40, 50, 60, 3 ತಿಂಗಳು, 4 ತಿಂಗಳು, 6 ತಿಂಗಳಿಗೊಮ್ಮೆ ಬಹಳ ಕಷ್ಟದಲ್ಲಿ ಪೀರಿಯಡ್ಸ್ ಬರುವಂತದ್ದು. ಪೀರಿಯಡ್ಸ್ ಬಂದರೂ ಕೂಡ ಓವ್ಯುಲೇಷನ್ ಆಗದೇ ಇರುವಂತದ್ದು, ಅಂದ್ರೆ ಅಂಡ ಬಿಡುಗಡೆ ಆಗದೇ ಇರುವಂತದ್ದು. ಸ್ತ್ರೀಯರಲ್ಲಿ ಮುಖದಲ್ಲಿ ಕೂದಲುಗಳು ಬರುವಂತದ್ದು, ಸ್ವರ ಒಡೆಯುವಂತದ್ದು, ಕಾರಣ ಇಲ್ಲದೆ ತೂಕದಲ್ಲಿ ಹೆಚ್ಚಾಗುವಂತದ್ದು. ಹಾಗೆ ಕೆಲವೊಮ್ಮೆ ಮದುವೆ ಆದ ನಂತರ ಈ ಲಕ್ಷಣದೊಂದಿಗೆ ಗರ್ಭ ನಿಲ್ಲಕ್ಕೆ ಕಷ್ಟ ಆಗುವಂತದ್ದು, ಪ್ರೀ ಡಯಾಬಿಟಿಸ್ ಇರುವ ಲಕ್ಷಣ ಇರುವಂತದ್ದು, ಕೆಲವೊಮ್ಮೆ ಬಿಪಿ ಸ್ವಲ್ಪ ಅಪ್ಪರ್ ಲೆವೆಲ್ ನಲ್ಲಿ ಇರುವಂತದ್ದು. ಇದೆಲ್ಲ ಜೊತೆಯಲ್ಲಿ ಬರುವಂತಹ ಲಕ್ಷಣ ಹೆಚ್ಚಾಗಿ ಇದು ಸ್ತ್ರೀಯರಲ್ಲಿ ಪಿಸಿಒಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದರಲ್ಲಿ ಸಾಮಾನ್ಯವಾಗಿ ಆಲ್ಡೋಸ್ಟಿರಾನ್, ಟೆಸ್ಟೋಸ್ಟಿರಾನ್ ಇದು ಹೆಚ್ಚು ಸೆಕ್ರೆಟ್ ಆಗುವಂಥದ್ದು. ಹಾಗೆ ಈಸ್ಟ್ರೋಜನ್ ಸ್ತ್ರೀಯರ ಹಾರ್ಮೋನ್ ಇದರಲ್ಲಿ ಕೆಲಸದಲ್ಲಿ ವ್ಯತ್ಯಯ ಆಗುವಂಥದ್ದು. ಹಾಗೆ ಇದರಲ್ಲಿ ಇನ್ನೊಂದು ಹೈಪೋಥಾಲಮಸ್ ಪಿಟ್ಯೂಟರಿ ಓವರಿಯನ್ ಆಕ್ಸಿಸ್ ಇದರಲ್ಲಿ ಅಬ್ನಾರ್ಮ್ಯಾಲಿಟಿ ಇರುವಂಥದ್ದು. ಇದಿಷ್ಟು ಈ ಪಿಸಿಒಎಸ್ ನಲ್ಲಿ ಬರುವಂತಹ ಸಾಮಾನ್ಯ ತೊಂದರೆಗಳು. ಹಾಗೆ ಈ ಪಿಸಿಒಎಸ್ ನಂತೆ ಕಾಣುವಂತಹ ಬೇರೆ ಸಮಸ್ಯೆಗಳು ಎಡ್ರಿನಲ್ ಟ್ಯೂಮರ್ಸ್ ಇರಬಹುದು, ಹೈಪರ್ ಪ್ರೊಲ್ಯಾಕ್ಟಿನಿಮಿಯಾ ಅದರಿಂದ ಬರುವಂತದ್ದು ಇರ್ತದೆ ಹೆಚ್ಚಾಗಿ. ಸೊ ಇಂಥ ಸಂದರ್ಭಗಳು ಕೆಲವೊಮ್ಮೆ ಅದು ಪಿಸಿಒಎಸ್ ಅನ್ನ ಮಿಮಿಕ್ ಮಾಡಬಹುದು. ಈ ಆಲ್ಡೋಸ್ಟಿರಾನ್ ಹೆಚ್ಚು ಸೆಕ್ರೆಟ್ ಆದ್ರೆ ಸೋಡಿಯಂ ಅನ್ನ ಶರೀರದಲ್ಲಿ ಹೆಚ್ಚು ರಿಟೆನ್ಷನ್ ಮಾಡಿಬಿಟ್ಟು ತೂಕವನ್ನು ಹೆಚ್ಚಾಗಲಿಕ್ಕೆ ಕಾರಣ ಆಗಬಹುದು, ಬಿಪಿ ಹೆಚ್ಚಾಗಲಿಕ್ಕೆ ಕಾರಣ ಆಗಬಹುದು. ಹಾಗೆ ಈ ಪಿಸಿಒಎಸ್ ಅನ್ನ ಸರಿಯಾಗಿ ಚಿಕಿತ್ಸೆ ಮಾಡಿದವರು ತೂಕ ಹೆಚ್ಚಾಗುವುದು, ಹೈಪರ್ ಟೆನ್ಷನ್ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆ ಬರುವಂತದ್ದು, ಮೆಟಬಾಲಿಕ್ ಸಿಂಡ್ರೋಮ್ನ ಸಮಸ್ಯೆಯಿಂದ ಬಳಲುವಂಥದ್ದು, ಹಾಗೂ ಟೈಪ್ 2 ಡಯಾಬಿಟಿಸ್ ಇಂದ ಬಳಲುವಂಥದ್ದು, ಹಾಗೂ ಮದುವೆಯಾದವರಲ್ಲಿ ಎಷ್ಟೋ ಸಲ ಇನ್ಫರ್ಟಿಲಿಟಿಗೂ ಕೂಡ ಕಾರಣ ಆಗಬಹುದು. ಓಡಿ ಅಂದ್ರೆ ಅದು ಕೇವಲ 1-2 ಕಷಾಯವನ್ನ ಅಥವಾ ಒಂದು ಸಲ ಅದನ್ನ ವಾಂತಿ ಮಾಡಿಸಿ ಬೇದಿ ಮಾಡಿಸಿ ಒಂದು ಪಂಚಕರ್ಮ ಕೊಟ್ಟು ಈ ರೀತಿ ಏನು ಸಡನ್ ಆಗಿ ಮ್ಯಾಜಿಕ್ ಮಾಡಿ ಗುಣ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಅದಕ್ಕೆ ರೋಗಿಯನ್ನ ಪರೀಕ್ಷೆ ಮಾಡಿ ಅವರಲ್ಲಿರುವಂತಹ ಏನು ತೊಂದರೆ ಇದೆಯೋ ಅದನ್ನ ಸರಿಯಾಗಿ ನೋಡಿಕೊಂಡು ಕಾರಣವನ್ನ ಕಂಡುಕೊಂಡು ಅದನ್ನ ಚಿಕಿತ್ಸೆ ಮಾಡಿದಾಗ ಈ ಪಿಸಿಒಎಸ್ ಬಹಳ ಚೆನ್ನಾಗಿ ಕಂಟ್ರೋಲಿಗೆ ಬರ್ತದೆ. ಪಿಸಿಒಎಸ್ ಅಲ್ಲಿ ನಾವು ಆಯುರ್ವೇದದಲ್ಲಿ ಅಗತ್ಯ ಇದ್ರೆ ಪಂಚಕರ್ಮದಲ್ಲಿ ನಾವು ವಮನ, ವಿರೇಚನ, ಬಸ್ತಿ ಚಿಕಿತ್ಸೆಗಳು ಹಾಗೂ ನಸ್ಯ, ಸಾಮಾನ್ಯದ ಕೇಸುಗಳಲ್ಲಿ ಪಂಚಕರ್ಮ ಇಲ್ಲದೆ ನಾವು ಟ್ರೀಟ್ಮೆಂಟ್ ಅನ್ನ ಹೇಳ್ಬೋದು. ಆದ್ರೆ ಸ್ವಲ್ಪ ತೊಂದರೆ ಜಾಸ್ತಿ ಇದ್ದಾಗ ಅಥವಾ ಕೇವಲ ಚಿಕಿತ್ಸೆಗೆ ಅದು ಸ್ಪಂದಿಸಲಿಲ್ಲ ಅಂತ ಆದ್ರೆ ನಾವು ಪಂಚಕರ್ಮವನ್ನು ಹೇಳ್ಬೋದು. ಈ ಔಷಧೀಯ ಚಿಕಿತ್ಸೆಗಳು ಕೆಲವೊಮ್ಮೆ 3ರಿಂದ 6 ತಿಂಗಳೊಳಗೆ ತೆಗೊಂಡ್ರು ಕೂಡ ಕಂಟ್ರೋಲಿಗೆ ಬರಬಹುದು. ಇನ್ನು ಕೆಲವರಲ್ಲಿ ಅದು 6, 8, 9 ತಿಂಗಳವರೆಗೂ ಕೂಡ ಹೋಗಬಹುದು. ಇದನ್ನು ನಾವು ಎಷ್ಟು ಸಮಯ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ಸಾಮಾನ್ಯ 3 ಬಾರಿ ಓವ್ಯುಲೇಟರಿ ಸೈಕಲ್ ಪೀರಿಯಾಡಿಕಲ್ ಆಗಿ ಅಂದ್ರೆ 28ರಿಂದ 22ರಿಂದ 35 ದಿವಸದೊಳಗೆ ಈ ಓವ್ಯುಲೇಟರಿ ಸೈಕಲ್ ಸರಿಯಾಗಿ ಬಂದಾಗ ಅದನ್ನು ನಾವು ಅಲ್ಲಿಗೆ ರೆಗ್ಯುಲೇಟ್ ಆಯಿತು ಅಂತ ಹೇಳ್ತೇವೆ. ಎಷ್ಟೋ ಜನ ಮದುವೆ ಆದ ನಂತರ ಮಕ್ಕಳಾಗಲಿಲ್ಲ, ಇನ್ಫರ್ಟಿಲಿಟಿಗೆ ಪಿಸಿಒಎಸ್ ಇದ್ದವರು ಚಿಕಿತ್ಸೆಗೆ ಬರ್ತಾರೆ. ಪಿಸಿಒಎಸ್ ಅನ್ನು ಅಥವಾ ಇನ್ನೂ ಸಮಸ್ಯೆ ಇದ್ದಾಗ ಅದನ್ನೆಲ್ಲ ಅಡ್ರೆಸ್ ಮಾಡಿದ ನಂತರ ಆ ಸಮಸ್ಯೆ ಸರಿಯಾಗಿ ಕನ್ಸೀವ್ ಆದ್ರೆ ನಂತರ 2ನೇ ಮಗುವಿಗೆ ಚಿಕಿತ್ಸೆ ಮಾಡಿದವರು 2ನೇ ಮಗು ಕೂಡ ನಂತರ ಯಾವುದೇ ಚಿಕಿತ್ಸೆ ಇಲ್ಲದೆ 2ನೇ ಕನ್ಸೀವ್ ಆಗುವಂತದ್ದು ತನ್ನಿಂತಾನಾಗಿ ಆಗ್ತದೆ. ಅಂದ್ರೆ ಆ ಪಿಸಿಒಎಸ್ ಏನು ರೆಗ್ಯುಲೇಟ್ ಆಗಿದೆ ಅದು ಮತ್ತೆ ಪುನಃ ಮರುಕಳಿಸುವುದಿಲ್ಲ ಹೆಚ್ಚಿನವರಲ್ಲಿ. ಬಟ್ ಆದ್ರೆ ನಾವು ಕೆಲವೊಂದು ಪಥ್ಯಗಳು, ಕೆಲವೊಂದು ಆಹಾರ ಕ್ರಮಗಳನ್ನ ನಾವು ದೀರ್ಘಕಾಲ ಫಾಲೋ ಮಾಡ್ಲಿಕ್ಕೆ ಹೇಳ್ತೇವೆ. ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆಯ ಆರೋಗ್ಯ. ಈ ಪಿಸಿಒಎಸ್ ಇರುವವರಿಗೆ ಟೆಂಡೆನ್ಸಿ ಏನಿರ್ತದೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಆಲ್ಡೋಸ್ಟಿರಾನ್ ಸೆಕ್ರೆಷನ್ ಜಾಸ್ತಿ ಇರ್ತದೆ, ಅದರಿಂದ ಸೋಡಿಯಂ ರಿಟೆನ್ಷನ್ ಆಗ್ಬಹುದು, ಅದರಿಂದ ಹೈಪರ್ ಟೆನ್ಷನ್ ಬರಬಹುದು. ಸೊ ಇದು ಲಾಂಗ್ ಟರ್ಮ್ ನಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಬರುವಂತದ್ದು, ಜೊತೆಯಲ್ಲಿ ಡಯಾಬಿಟಿಸ್ ಸಮಸ್ಯೆ ಬರುವಂತದ್ದು, ಇಂಥದ್ದೆಲ್ಲ ರಿಸ್ಕ್ಗಳು ಈ ಪಿಸಿಒಎಸ್ನವರಿಗೆ ಜಾಸ್ತಿ ಇರ್ತದೆ. ಯಾರಿದನ್ನು ಬಹಳ ಚೆನ್ನಾಗಿ ಔಷಧಿಯನ್ನು ತೆಗೆದುಕೊಂಡು ಹಾರ್ಮೋನ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಕರೆಕ್ಟ್ ಆಗಿರ್ತಾರೋ ಅವರಿಗೆ ಈ ರಿಸ್ಕ್ಗಳು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಈ ಪಿಸಿಒಎಸ್ ನಲ್ಲಿ ಆಯುರ್ವೇದ ಸೂಕ್ತ ಚಿಕಿತ್ಸೆಯನ್ನ ಆ ಸಮಸ್ಯೆಯನ್ನು ಹೊಂದಿಕೊಂಡು, ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನಾವು ಯಾವ ತೊಂದರೆಯಿಂದ ಯಾವುದು ಅಲ್ಲಿ ಹೆಚ್ಚು, ಕೆಲವರು ಪಿಸಿಒಎಸ್ ಇರ್ತಾರೆ, ಅವರು ಸಪುರನೇ ಇರ್ತಾರೆ, ಅವರಿಗೇನು ಬೇರೇನು ತೋರ ಆಗುವಂಥದ್ದು ಇರುವುದಿಲ್ಲ. ಅವ್ರು ಹೇಳ್ತಾರೆ ಪಿಸಿಒಎಸ್ ನಲ್ಲಿ ತೋರ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಅವರಿಗೇನಂದ್ರೆ ಆಲ್ಡೋಸ್ಟಿರಾನ್ ಸೆಕ್ರೆಷನ್ ತುಂಬಾ ಜಾಸ್ತಿ ಇರುವುದಿಲ್ಲ, ಅವರ ಪ್ಯಾಟರ್ನ್ ಸ್ವಲ್ಪ ಬೇರೆ ಇರ್ತದೆ. ಸೊ ಈ ರೀತಿಯಲ್ಲೆಲ್ಲ ಇದ್ದಾಗ ಅದಕ್ಕೆ ಸರಿಯಾಗಿ ಇದನ್ನೇ ನಾವು ಆಯುರ್ವೇದದಲ್ಲಿ ಹೇಳುವಾಗ ಅದೊಂದು ವಾತದ ನೇಚರ್, ಪಿತ್ತದ ನೇಚರ್, ಕಫದ ನೇಚರ್ ಇಂದ ಅಂತ ಹೇಳ್ತೇವೆ. ಆದ್ರೆ ಅದರಲ್ಲಿ ಎಲ್ಲದರಲ್ಲಿ ಕೂಡ ಬೇರೆ ಬೇರೆ ರೀತಿಯದ್ದಾದ ಪೆಥಾಲಜಿ ಇರ್ತದೆ.
ಈ ಇಟಿಯೋಪೆಥಾಲಜಿಗಳು ಅಲ್ಲೆಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಹೊಂದಿಕೊಂಡು ನಮ್ಮ ಚಿಕಿತ್ಸೆಗಳು ಕೂಡ ಕೆಲವೊಮ್ಮೆ ಬದಲಾಗಬಹುದು. ಹಾಗಾಗಿ ಸರಿಯಾಗಿ ಕನ್ಸಲ್ಟ್ ಮಾಡಿಕೊಂಡು ಚಿಕಿತ್ಸೆ ತಗೊಂಡಾಗ ಈ PCOS ಅನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ಹಾಗೂ ಜೀವನ ಪೂರ್ತಿ PCOS ಮುಕ್ತಾಗಿ ಜೀವನ ಕೂಡ ಮಾಡಬಹುದು.